ಆಡಳಿತ ಅನ್ನೋದು ಶೂನ್ಯ ಆಗಿದೆ ಸರ್ಕಾರ, ಕರ್ನಾಟಕ ಸರ್ಕಾರದ. ಹಾಗಾಗಿ ಹಿ ಶುಡ್ ಗೋ, ಮಿಸ್ಟರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಶುಡ್ ಗೋ. ಇದರ ಜೊತೆಗೆ ದಕ್ಷಿಣ ಕನ್ನಡ ಆ ಭಾಗದಲ್ಲಿ ನಡೀತಾ ಇರುವಂತಹ ಸಂಗತಿಗಳು, ಈಗ ಇದು ಪ್ರಯಾಗ್ರಾಜ ಆದಂತ ಸಂದರ್ಭದಲ್ಲಿ ಮೋದಿ ರಾಜೀನಾಮೆ ಕೊಡ್ತಿದ್ರು ಅನ್ನೋ ಪ್ರಶ್ನೆ ಎಂತ ಅವ್ರು ಕೇಳೋದು ಪ್ರಶ್ನೆನೇ ಒಂದು ದೊಡ್ಡ ಮೂರ್ಖತನ ರೀ. ಅಂದ್ರೆ ಅವರು ತಮ್ಮ ಬೌದ್ಧಿಕ ದಿವಾಳಿಕೋರತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ವೆದರ್ ಇಟ್ ಈಸ್ ಪಹಲ್ಗಾಮ್ ಆರ್ ಕುಂಭಮೇಳದಲ್ಲಿ ಇದು ಅಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ನಿಂದ ಆದದ್ದು. ಅದು ಇಟ್ ವಾಸ್ ಆನ್ ಗೋಯಿಂಗ್. ಅದು ವರ್ಷಗಟ್ಟಲೆಯಿಂದ ತಯಾರಿ ನಡೆದಿತ್ತು. ತಯಾರಿ ನಡೆದಾಗೂ ಸಹಿತ ಯಾರ್ದೋ ತಪ್ಪಿನಿಂದ ಆಗ್ತದೆ, ಅದು ಬೇರೆ ವಿಷಯ. ನೀವು ಇದು ನಿಮ್ಮ ಮೂರ್ಖತನದಿಂದ ಮಾಡಿರಿ. ನೀವು ಹೌ ಆರ್ ಯು ಕಂಪೇರಿಂಗ್ ದಿಸ್? 24 ತಾಸ್ದಾಗ ಮಾರ್ನಿಂಗ್ ಸಾಮಾನ್ಯವಾಗಿ ಕಮಿಷನರ್ ಆಫ್ ಬೆಂಗಳೂರು ಪೊಲೀಸ್, ಯಾಕಂದ್ರೆ ನಾವು ಆಡಳಿತ ಇದ್ದಾಗ ನಾನು ಅನೇಕ ಸರ್ತಿ ನೋಡಿದ್ದೇನೆ, ಕಮಿಷನರ್ ಆಫ್ ಪೊಲೀಸು ಮತ್ತು ADG ಇಂಟೆಲಿಜೆನ್ಸ್ ಆರ್ DG ಇಂಟೆಲಿಜೆನ್ಸ್ ಆರ್ IG ಇಂಟೆಲಿಜೆನ್ಸ್ ಯಾರು ಇನ್ಚಾರ್ಜ್ ಇರ್ತಾರೆ ಅವರು ಗೃಹ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಏನು ನಡೀತಾ ಇದೆ ಅಂತ ಬ್ರೀಫ್ ಮಾಡ್ತಾರೆ ಬೆಳಗ್ಗೆ 7:00 ಇದೇನು 3ನೇ ತಾರೀಕು ಸಾಯಂಕಾಲ IPL ಇತ್ತು. ಅವತ್ತು ರಾತ್ರಿ ಗೆದ್ದ ನಂತರ ಬಹಳ ಸಮಾಜದ್ದು ಬಹಳ ದೌರ್ಭಾಗ್ಯ. ಇಡೀ ಬೆಂಗಳೂರಿನಲ್ಲಿ ಕುಡಿದು ಕುಪ್ಪಳಿಸಿದ್ದರಿಂದ, ಪೊಲೀಸರು ಭಾಳ ದಣಿವಾದದ್ದರಿಂದ ಪೊಲೀಸ್ ಅಧಿಕಾರಿ ದಯಾನಂದ್ ಅವರು ನೆಕ್ಸ್ಟ್ ಡೇ ನಾನು ಬ್ರೀಫಿಂಗ್ ಬರಲ್ಲ ಅಂತ ಹೋಮ್ ಮಿನಿಸ್ಟ್ರಿಗೆ ಮೆಸೇಜ್ ಮಾಡ್ಯಾರ. ಮಾಡಿದ ನಂತರ ಮುಂದೆ 8:30 DCP ಅವ್ರಿಗೆ ಮೆಸೇಜ್ ಕೊಟ್ಟನ ಇಲ್ಲಿ ತಯಾರಿ ಶುರುವಾಗ್ಯದಂತ. ದೆನ್ ದೇ ಹ್ಯಾವ್ ಇನ್ಫಾರ್ಮ್ಡ್ ಚೀಫ್ ಮಿನಿಸ್ಟರ್ ಡೋಂಟ್ ಡೂ ದಿಸ್ ಅಂತ. ಅದಾದ್ಮೇಲೆ ಮಾಡ್ಯಾರ. ಈಗೇನು ಹೇಳ್ತೀರಿ ನೀವು? ಅದಕ್ಕೆ ಕಂಪೇರ್ ಮಾಡ್ತಾರೆ. ನಾಚಿಗೆ ಮಾನ ಮರ್ಯಾದೆ ಬೇಕು ಬಾಡಿ ಇವ್ರಿಗೊಂದು ಸ್ವಲ್ಪ. ಸರ್ಕಾರ ತಪ್ಪೇ ಮಾಡಿದ, ನಮ್ಮ ಮುಜುಗರನ ಆಗಿಲ್ಲ ಈ ಇನ್ಸಿಡೆಂಟ್ನಿಂದ ಅಂತ. ನೋಡ್ರಿ, ದಪ್ಪ ಚರ್ಮದವ್ರಿಗೆ ಮುಜುಗರ ಆಗುವುದೇ ಇಲ್ಲ. ಯಾರು ಸೆನ್ಸಿಟಿವ್ ಇರ್ತಾರ, ಜನರ ಬಗ್ಗೆ ಕಾಳಜಿ ಇರ್ತದ, ಅವ್ರಿಗೆ ಮುಜುಗರ ಆಗ್ತದ, ಅವ್ರಿಗೆ ನೋವಾಗ್ತದೆ. ಈ ಆಟಿಟ್ಯೂಡ ತೀವ್ರ ಖಂಡನೀಯ ಇದೆ. ದಕ್ಷಿಣ ಕನ್ನಡದಲ್ಲಿ ಮತ್ತು ಇನ್ನಿತರ 2-3 ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಸಂಗತಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ತು, ಈ ಸಂಘಟನೆಗಳ ಪದಾಧಿಕಾರಿಗಳನ್ನು ಅಲ್ಲಿನ ಅಧಿಕಾರಿಗಳು ತಮ್ಮ ರಾಜಕೀಯ ಮಾಸ್ಟರ್ಸ್ ಮಾತು ಕೇಳಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾ ಕೇಳಲಿಕ್ಕೆ ಬಯಸ್ತೀನಿ, ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ವಿಶ್ವ ಹಿಂದೂ ಪರಿಷತ್ ಒಂದು ಬ್ಯಾಂಡ್ ಆರ್ಗನೈಸೇಷನ್, BJP ಒಂದು ಬ್ಯಾಂಡ್ ಆರ್ಗನೈಸೇಷನ್, ವಿ ಆರ್ ಇನ್ ಪವರ್ ಇನ್ ದಿ ಸೆಂಟ್ರಲ್, ಪೀಪಲ್ ಹ್ಯಾವ್ ಗಿವನ್ ಅಸ್ ದಿ ಮ್ಯಾಂಡೇಟ್. ವಿಶೇಷವಾಗಿ ಅಲ್ಲಿಗೇನು ಹೊಸದಾಗಿ SP ಹೋಗ್ಯಾರ, ಅವರು ಮನಬಂದಂತೆ ವರ್ತಿಸ್ತಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. ದೇಶದಾಗೂ ನಮ್ಮ ಸರ್ಕಾರದ, ಮುಂದೂ ನಮ್ಮ ಸರ್ಕಾರ ಬರ್ತದೆ ರಾಜ್ಯದಾಗ. ಈ ಆಟಿಟ್ಯೂಡ್ ನಡೆಯೋದಿಲ್ಲ ನಿಮ್ದು. ಇದು ವಿಶ್ವ ಹಿಂದೂ ಪರಿಷತ್ತು ಬ್ಯಾನ್ ಮಾಡಿದ್ದರೆ ನಿಮ್ಮ ಸರ್ಕಾರ ಹಿಂದೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೋರ್ಟ್ ತೆಗೆದು ಹಾಕ್ತದನ್ನು, ಇದು ಇಲ್ಲೀಗಲ್ ಅಂಥೇಳಿ. ಒಂದು ದೇಶಭಕ್ತ ಸಂಘಟನೆಯ ಮೇಲೆ ಮನಬಂದಂತೆ ವರ್ತಿಸ್ತಾರೆ. ನೀವು ಪೊಲಿಟಿಕಲ್ ಮಾಸ್ಟರ್ಸ್ ಮಾತು ಕೇಳಿ. ನಾನು ಅಲ್ಲಿರೋ SP ಹೇಳ್ತೀನಿ, ಕಾಂಗ್ರೆಸ್ಸಿನ ಕಾರ್ಯಕರ್ತರಂತೆ ವರ್ತಿಸೋದು ಬಂದ್ ಮಾಡ್ರಿ ನೀವು. ಯು ಕೆನಾಟ್ ಬಿಹೇವ್ ಲೈಕ್ ಎ ಕಾಂಗ್ರೆಸ್ ವರ್ಕರ್. ಮಾಡ್ರಿ, ಎಷ್ಟು ಜನ, ನಾನು ಬರ್ತೀನಿ ಅಲ್ಲಿ, ಎಷ್ಟು ಜನ ಅರೆಸ್ಟ್ ಮಾಡ್ತೀರಿ ಮಾಡ್ರಿ, ನಿಮ್ಮ ತಾಕತ್ತು ನೋಡೋಣಂತ. ಎಲ್ಲ ಹೋರಾಟ ಮಾಡೇ ನಾವು ಈ ಸ್ಥಿತಿಗೆ ಬಂದಿದ್ದೀವಿ. ನಿಮ್ಮ ಇಂದಿರಾ ಗಾಂಧಿ ನಮ್ಮ ಜೈಲಿಗೆ ಹಾಕಿದ್ರು, ನಿಮ್ಮ ಪಂಡಿತ್ ನೆಹರು ಜೈಲಿಗೆ ಹಾಕಿದ್ರು, ರಾಜೀವ್ ಗಾಂಧಿ ಹಾಕ್ಬೇಕಂತ ಪ್ರಯತ್ನ ಪಟ್ಟರು, ಸೋನಿಯಾ ಗಾಂಧಿ ಹಾಕ್ಬೇಕಂತ ಪ್ರಯತ್ನ ಪಟ್ಟರು. ಇದೆಲ್ಲವೂ ಮೀರಿ ಇಡೀ ದೇಶದಾಗ 15 ಕಡೆ ನಮ್ಮದು ಸರ್ಕಾರದ ಕಾನೂನು ಪ್ರಕಾರ ಕೆಲಸ ಮಾಡ್ರಿ. ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ಹೋರಾಟಕ್ಕೆ ನಾವು ಬದ್ಧರಿದ್ದೇವೆ. ಮುಂದೆ ನಮ್ಮದು ಸರ್ಕಾರ ಬರ್ತದ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಾರ್ಟಿ ಪರ್ಮನೆಂಟ್ ಅಂತ ತಿಳ್ಕೊಬೇಡ್ರಿ. ಕೇಂದ್ರದಲ್ಲಿ 15 ವರ್ಷದಿಂದ ಇದ್ದೀವಿ, ಇನ್ನು 10 ವರ್ಷ ಇರ್ತೀವಿ ನಾವು ಮಿನಿಮಮ್.
ಹಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. BJP ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತೀರಿ ನೀವು, ನಮ್ಮ MLA ಟಾರ್ಗೆಟ್ ಮಾಡ್ತೀರಿ. ದಿಸ್ ಕೆನಾಟ್ ಬಿ ಟಾಲರೇಟೆಡ್. ಸ್ಪೆಷಲಿ ಹೊಸ SP ಭಾಳ ಡ್ರಾಮಾ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ. ದಿಸ್ ಕೆನಾಟ್ ಬಿ ಟಾಲರೇಟೆಡ್. ಕಾಂಗ್ರೆಸ್ಸಿಗೆ ಹಿಂದೂಗಳ ಮೇಲೆ ಯಾಕೆ ಅಷ್ಟು ವಿರೋಧ? ಶಿವಶಕ್ತಿ ಪ್ರಕರಣ NIAಗೆ ವಹಿಸ್ಕೊಂಡಿದೆ. NIAದಲ್ಲಿ ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ಆ್ಯಂಗಲ್ ಇದೆ, ಭಯೋತ್ಪಾದನೆ ಆ್ಯಂಗಲ್ ಇದೆ ಅದರೊಳಗೆ. NIA ಹಂಗೆ ವಹಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ನಾಳೆ ಕೋರ್ಟ್ನಾಗ ಕ್ವಶನ್ ಆದ್ರೆ ಹೋಗ್ತದೆ. ನಾವು ಭಾಳ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ಯಾವತ್ತಿಗೂ ಸಹಿತ ಇವತ್ತಿಗೂ ನಾವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ಪೆಷಲಿ ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾವು ಭಾಳ ಸೆನ್ಸಿಟಿವ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಸಮಸ್ಯೆ ಅಲ್ಲಿದೆ ಅನ್ನುವ ಕಾರಣಕ್ಕಾಗಿ NIA ವಹಿಸ್ಕೊಂಡದ. NIA ಎಲ್ಲ ಆ್ಯಂಗಲ್ಗಳು, ಭಯೋತ್ಪಾದನೆ ಆ್ಯಂಗಲ್ ಹಿಡ್ಕೊಂಡು ಎಲ್ಲ ಆ್ಯಂಗಲ್ಗಳನ್ನು ಮತ್ತು ಎಕ್ಸ್ಟರ್ನಲ್ ಲಿಂಕ್ಸ್ ಹಿಡ್ಕೊಂಡು ಏನೇನದ ಎಲ್ಲ ಅಂತ ಸ್ಟಡಿ ಮಾಡ್ತದೆ. ಕಾಂಗ್ರೆಸ್ ಹಿಂದೂಗಳನ್ನ ಇಷ್ಟ ದ್ವೇಷ ಅನ್ನೋದು. ಅವರಿಗೆ ಹಿಂದೂಗಳು ಮುಸಲ್ಮಾನರದು ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಾರ ಅವರು. ಮತ್ತು ಆ ವೋಟ್ ಬ್ಯಾಂಕಿನ ಸಂರಕ್ಷಿಸಿಕೊಳ್ಳಿಕ್ಕೆ ಅವರು ಎಲ್ಲ ರೀತಿಯಂತೆ ನಡ್ಕೊಳ್ತಾರೆ. ವಿಶೇಷವಾಗಿ ಪಾಕಿಸ್ತಾನದ ಭಾಷೆಯನ್ನು ಭಾಳ ಸರ್ತೆ ಬಳಸ್ತಾರೆ ಅವರು. ಕಾಂಗ್ರೆಸ್ ಸ್ಪೀಕ್ಸ್ ದಿ ಪಾಕಿಸ್ತಾನ್ಸ್ ಲ್ಯಾಂಗ್ವೇಜ್. ಶಶಿ ತರೂರು, ಸಲ್ಮಾನ್ ಖುರ್ಷಿದ್ ಆಪರೇಷನ್ ಸಿಂಧೂರ್ ಸಮರ್ಥ ಮಾಡಿದ್ರೆ ಅವ್ರನ್ನ ಟೀಕೆ ಮಾಡ್ತಾರೆ ಇವ್ರು. ಅಂದ್ರೆ ಎಂಥ ಮಾನಸಿಕ ಸ್ಥಿತಿ ನೋಡ್ರಿ ಇವ್ರದ್ದು. ಓಟಿಗಾಗಿ ದೇಶವನ್ನು ಮಾರಲಿಕ್ಕೆ ಹೇಸಲಾರ್ದವ್ರು ಇವರು ಕಾಂಗ್ರೆಸ್ ಪಾರ್ಟಿಯವರು. ಅದಕ್ಕೆ ಹಿಂದೂಗಳನ್ನು ದ್ವೇಷ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.